ನಮಸ್ತೆ. ಟಿ ವಿ ಎಸ್ ಅಪಾಚಿ RTR ಸಂಬಲ್ಲ ಹೋಗಿತ್ತು. ಅದರಿಂದ ಒಂದು ಸಣ್ಣ ಮಾಹಿತಿ ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಇದು ಏನು ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ಟಿ ವಿ ಎಸ್ ಅಪಾಚಿ 4V ಗಾಡಿ 160 ಮಾಡಲು ನೋಡಿ. ಟಚ್ ಕವರ್ ಬಿಚ್ಚಬೇಕಾದ್ರೆ ಇಲ್ಲಿ ಯಾವ ಬೋಲ್ಟ್ ಇಲ್ಲ ಅನ್ನಂಗೆ ಕಾಣುತ್ತೆ ನೋಡಿ. ಇದು ಆಯಿಲ್ ಫಿಲ್ಟರ್ ಒಳಗಡೆ ಒಂದು ಬೋಲ್ಟ್ ಇರುತ್ತೆ, ಅಲಂಕಿ ಬೋಲ್ಟ್ 5mm ಅಲಂಕಿ ಬೋಲ್ಟ್ ಇರುತ್ತೆ. ದಯವಿಟ್ಟು ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೆ ನೋ ಪ್ರಾಬ್ಲಮ್. ಬಿಚ್ಚಬೇಕಾದ್ರೆ ನೋಡಿ, ಎಲ್ಲ ಬೋಲ್ಟ್ ಬಿಚ್ಚಾದ್ಮೇಲೆ ಆಯಿಲ್ ಫಿಲ್ಟ್ರನ್ನ ರಿಮೂವ್ ಮಾಡಿ ಇಲ್ಲೊಂದು ಅಲಂಕಿ ಬೋಲ್ಟ್ ಬರುತ್ತೆ, ದಯವಿಟ್ಟು ಬಿಚ್ಚಿಸಿ. ಗೊತ್ತಿರೋರ್ಗೆ ಓಕೆ, ಗೊತ್ತಿಲ್ಲದವ್ರಿಗೂ ನೋ ಪ್ರಾಬ್ಲಮ್. ಒಂದು ಸಣ್ಣ ಮಾಹಿತಿ ನಮ್ಮ ಕಡೆ ನೋಡಿ. ಇದು ಸ್ಲೀಪರ್ ಕ್ಲಚ್ ಹಾಕಿದ್ದೀನಿ, 3 ಬೋಲ್ಟು. ಮುಂಚೆ ನಿಯರ್ ಬೈ SBI ಬ್ಯಾಂಕ್ ಅಪೋಸಿಟ್. ಈಗ ಸ್ಲೀಪರ್ ಕ್ಲಚ್ ಹಾಕಿದ್ದೀನಿ, ಬೇರಿಂಗ್ ಕುಣಿಸಿ ಪ್ಯಾಕಿಂಗ್ ಹಾಕಿ ಕ್ಲಚ್ ಕವರ್ನ ಮೋಲ್ಡ್ ಮಾಡ್ತಾಯಿದ್ದೀನಿ. ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಬಟನನ್ನು ಮರೆಯದೇ ಒತ್ತಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋನ KGN ಮೋಟರ್ಸ್, ನ್ಯೂ KGN ಮೋಟರ್ಸ್ನ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಇದು ಟಿ ವಿ ಎಸ್ ಅಪಾಚಿ 4V ಗಾಡಿ. ಇದೇನಪ್ಪ ಅಂದರೆ ನಿನ್ನೆ ಹಬ್ಬಕ್ಕೆ, ಗಣೇಶನ ಹಬ್ಬಕ್ಕೆ ಬರಬೇಕಾದ್ರೆ ಏನೋ ಪ್ರಾಬ್ಲಮ್ ಆಯಿತು ಅಂತ ಕ್ಲಚ್ ಸಂಬಳ ಹಾಕ್ಸಿದ್ದಾರೆ ಕಸ್ಟಮರು. ನೋಡಿ, ಇದಕ್ಕೆ ಬರೋದು ಸ್ಲೀಪರ್ ಕ್ಲಚ್ಚು ನೋಡಿ. ನಾರ್ಮಲ್ ಕ್ಲಚ್ ಪ್ಲೇಟು ಬೆಂಗಳೂರಿಂದ ನಮ್ಮ CS ಪುರಕ್ಕೆ ಬರೋವ್ರಿಗೆ ಹೊಗೆ ಹಾಕ್ಸ್ಕೊಂಡಿದ್ದೆ ನೋಡಿ ಫ್ರೆಂಡ್ಸ್. ಗೊತ್ತಿಲ್ಲದಲೇ ಯಾವುದೇ ಥರನೂ ನಮ್ಮ ಮೆಕ್ಯಾನಿಕ್ಗಳು ಸುಮ್ಮನೆ ವೇಸ್ಟ್ ಮಾಡ್ತಾರೆ ನೋಡಿ. ಇದಕ್ಕೆ ಬರೋದು ಸ್ಲೀಪರ್ ಕ್ಲಚ್, 3 ವೋಲ್ಟಿಂದ ಕ್ಲಚ್ ಬರುತ್ತೆ ನೋಡಿ. ಇದು ನಾರ್ಮಲ್ ವೋಲ್ಟೇಪ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ. ಊರಿಗೆ ಬರೋವ್ರಿಗೂ ಎಲ್ಲ ಪುಡಿ ಅದಾಗುತ್ತೆ ಕ್ಲಚ್ಚು. ಏನಪ್ಪ ಅಂದರೆ ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೆ ಕೇಳಿಬಿಟ್ಟು ಕೆಲಸ ಮಾಡ್ಕೊಳ್ಳಿ ದಯವಿಟ್ಟು. ಏನಪ್ಪ ವಿಷಯ ಅಂದರೆ ಈ ಥರ ಇನ್ಫಾರ್ಮೇಷನ್ ವೀಡಿಯೋಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಒತ್ತಿ. ನೋಡಿ ಫ್ರೆಂಡ್ಸ್, ಈ ಥರ ಯಾವುದೇ ಕಾರಣಕ್ಕೂ ನೀವು ಅಷ್ಟೇ ಕಸ್ಟಮರು ಗೊತ್ತಿದ್ದರೆ ಹೋಗಿ ಬೇರೆಯವ್ರ ಹತ್ರ ಕೆಲಸ ಮಾಡಿಸಿ. ಗೊತ್ತಿಲ್ಲ, ಅವ್ರಿಗೆ ಐಡಿಯಾ ಇಲ್ಲ ಅನ್ನೋದು ನಿಮಗೇನೆ ಗೊತ್ತಾದಮೇಲೆ ದಯವಿಟ್ಟು ಆ ವರ್ಕ್ಶಾಪ್ ತಗೋ ಹೋಗ್ಬಿಡಿ. ಸರಿನಾ ಫ್ರೆಂಡ್ಸ್? ನಾನು ಹೇಳೋದು ಇಷ್ಟೇ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋ ಬೇಕಾದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಬಟನನ್ನು ಮರೆಯದೇ ಒತ್ತಿ. ಇದೇ ಥರ ಇನ್ಫಾರ್ಮೇಷನ್ ವೀಡಿಯೋ ಕೊಡ್ತಾ ಇರ್ತೀನಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹಿಂಗಿದೆ ಪರಿಸ್ಥಿತಿ. ಕಸ್ಟಮರು ಪಾಪ ಅಲ್ಲಿ 4,000 ರೂಪಾಯಿ ಬಿಲ್ಲಾಗಿತ್ತಂತೆ, ಬಂದಿದ್ದಾರೆ. ಬಾಂಧವೇ ಬರಬೇಕಾದ್ರೆ ಫುಲ್ಲು ಗಾಡಿ ರೈಸ್ ಆಗಿಬಿಟ್ಟಿದೆ. ರೈಸ್ ಆದ ಕಾರಣ ಬಂದು ನನಗೆ ಕೇಳಿದ್ರು. ಆಯ್ತಪ್ಪ ನೋಡ್ತೀನಿ. ಅದು ಬಿಚ್ಚಾದ್ಮೇಲೆ ನೋಡ್ತೀನಿ ಫ್ರೆಂಡ್ಸ್, ಸ್ಲೀಪರ್ ಕ್ಲಚ್ ಬರೋದು ನಾರ್ಮಲ್ ಕ್ಲಚ್ ಅಸೆಂಬಲ್ ಹಾಕಿ ಕಳಿಸಿದ್ದಾರೆ. ಹೆಂಗೆ ಫ್ರೆಂಡ್ಸ್ ಹಿಂಗಾದರೆ ದಯವಿಟ್ಟು ನಾನು ಕೇಳ್ಕೊಳೋದು ಏನಪ್ಪ ಅಂದರೆ, ಮೆಕ್ಯಾನಿಕ್ಗಳು ಗೊತ್ತಿಲ್ಲ ಅಂದರೆ ಯಾರಿಗಾದ್ರೂ ಒಬ್ಬರು ಸರ್ವಿಸ್ ಸೆಂಟ್ರಿಗೋ ಇಲ್ಲ ಸೀನಿಯರ್ ಮೆಕ್ಯಾನಿಕ್ಗಳಿಗೆ ಕೇಳಿಬಿಟ್ಟು ಕೆಲಸ ಮಾಡಿ. ಈ ಥರ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್. ಮತ್ತೆ ತುಮಕೂರು ನೋಡಿ, ಟಿ ವಿ ಎಸ್ ಅಪಾಚಿ 164B ನೋಡಿ. ಎಲ್ಲೋ ಬೆಂಗಳೂರಲ್ಲಿ ಹಾಕ್ಸಿದ್ರಂತೆ. ಸ್ಲೀಪರ್ ಕ್ಲಚ್ ಬರುತ್ತೆ, ನಾರ್ಮಲ್ ಕ್ಲಚ್ ಹಾಕಿ ಕಳಿಸಿದ್ದಾರೆ ನೋಡಿ. ಇದಕ್ಕೆ ಸ್ಲೀಪರ್ ಕ್ಲಚ್ ಬರುತ್ತೆ. ದಯವಿಟ್ಟು ಗೊತ್ತಿಲ್ಲ ಅಂದರೆ ಬೇರೆಯವರು ಕೇಳಿ ಕೆಲಸ ಮಾಡಿ. ದಯವಿಟ್ಟು ಈ ಥರ ಕಸ್ಟಮರ್ನ ಹಾಳು ಮಾಡಬೇಕು. ಕೇಳೋದೇನಪ್ಪ ಅಂದರೆ ಸ್ಲೀಪರ್ ಕ್ಲಚ್ ಬರುತ್ತೆ ಅಂದರೆ ನಾರ್ಮಲ್ ಕ್ಲಚ್ ಹಾಕಿ ಕಳಿಸಿದ್ದಾರೆ ಫ್ರೆಂಡ್ಸ್. ಇದು ಅಪಾಚಿ 4V ಇದು ನೋಡಿ, 160 4V ಇದು. ಒಂದು ಏನಪ್ಪ ಅಂದರೆ ಸ್ಲೀಪರ್ ಕ್ಲಚ್ ಬರುತ್ತೆ. ಬೆಂಗಳೂರಿಂದ ಹಾಕ್ಸ್ಕೊಂಬಂದವ್ರೆ ನಮ್ಮ CS ಪುರಕ್ಕೆ ಬರಬೇಕಾದ್ರೆ ನೀವು ಫುಲ್ಲು ಎಲ್ಲ ಕ್ಲಚ್ ಪ್ಲೇಟ್ ನಾರ್ಮಲ್ ಯಾರೋ ಗೊತ್ತಿಲ್ಲದವರು ನಾರ್ಮಲ್ಲು ಕ್ಲಚ್ ಅಸೆಂಬಲ್ ಹಾಕಿ ಕಳಿಸ್ಬಿಟ್ಟಿದ್ದಾರೆ ನೋಡಿ. ಈಗ ನಾನು ಸ್ಲೀಪರ್ ಕ್ಲಚ್ ಹಾಕಿದ್ದೀನಿ, ಇದಕ್ಕೆ ಬಂದು ಸ್ಲೀಪರ್ ಕ್ಲಚ್ ಬರುತ್ತೆ. ದಯವಿಟ್ಟು ಗೊತ್ತಿಲ್ಲ ಅಂದರೆ ಯಾರಿಗಾದ್ರೂ ಬೇರೆಯವ್ರಿಗೆ ಕೇಳ್ಬಿಟ್ಟು ಫಿಟ್ ಮಾಡಿ. ಈ ಥರ ಕಸ್ಟಮರ್ಗೂ ಧೋಕಾ ಕೊಡೋಕೆ ಹೋಗ್ಬಿಡಿ. ನಾನು ಕೇಳ್ಕೊಳೋದು ಏನಪ್ಪ ಅಂದರೆ ನೋಡಿ ಫ್ರೆಂಡ್ಸ್, ಇದು ಸ್ಲೀಪರ್ ಕ್ಲಚ್ ಬರೋದ್ರಿಂದ ಕಸ್ಟಮರ್ಗೆ ಎಷ್ಟಾಯ್ತೆ ನೋಡಿ ಫ್ರೆಂಡ್ಸ್. ಅಲ್ಲಿ 2,000 ಅಲ್ಲೇ 4,000 ರೂಪಾಯಿನೋ ಬಿಲ್ ಆಗಿತ್ತಂತೆ ನೋಡಿ.
ಇಲ್ಲೊಂದು 4,000. ಕಸ್ಟಮರ್ ಏನಾಗಬೇಕು ಫ್ರೆಂಡ್ಸ್, ಈ ಥರ ದಯವಿಟ್ಟು ನಾನು ಮೆಕ್ಯಾನಿಕ್ಗಳಲ್ಲಿ ಕೇಳ್ಕೊಳೋದು ಏನಪ್ಪ ಅಂದರೆ, ದಯವಿಟ್ಟು ಈ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಗೊತ್ತಿಲ್ಲ ಅಂದರೆ ಬೇರೆಯವ್ರಿಗೆ ಕೇಳಿ ಮಾಡಿ. ದಯವಿಟ್ಟು ಕಸ್ಟಮರ್ನ ಹಾಳು